ಇದು ಯಾರ ಧ್ವನಿ ಮಿಮಿಕ್ರಿ ಎಲ್ಲ ಸುಮ್ಮನೆ ಚಿಕ್ಕದಾಗಿ ಹೇಳ್ತೀನಿ ಸರ್. ಐ ಥಿಂಕ್ ನಿಜ ಯಾವಾಗಲೂ ಕನ್ನಡ ಸಿನಿಮಾನ ಉಳಿಸ್ಬೇಕು, ಕನ್ನಡನ ಬೆಳೆಸ್ಬೇಕು ಅಂತ ಹೇಳ್ತೀನಿ. ಇದೇ ತಿಂಗಳು 23ನೇ ತಾರೀಕು ಒಂದು ಒಳ್ಳೆ ಕನ್ನಡ ಸಿನಿಮಾ ಬರ್ತಿದೆ. ನಮ್ಮ ಅಪ್ಪಾಜಿ ಅವರು ಯಾವಾಗಲೂ ಹೇಳ್ತಾ ಇರ್ತಾರಲ್ಲ, ಐ ಥಿಂಕ್ ನಿಜ ಕನ್ನಡ ಸಿನಿಮಾ ಯಾವಾಗಲೂ ಕನ್ನಡ ಪ್ರೇಕ್ಷಕರು ಕೈ ಹಿಡಿತಾರೆ ಅಂತ ಹೇಳ್ತೀನಿ. ಆಗ್ಬೋದಲ್ಲ? ಬರ್ತೀನಿ, ನಮಸ್ಕಾರ. ಶಿವಣ್ಣನಿಗೆ ಜೈ. ಆ ಟೇಪ್ ಈ ಟೇಪ್ ಆಗ್ಬಿಟ್ಟು ನಿಜವಾಗ್ಲೂ ನೀವು ನಂಬಲ್ಲ. ಇವತ್ತು ಹೆಂಗಾಗ್ಬಿಟ್ಟಿದೆ ಅಂದರೆ, ಏನ್ರಿ ಜನ ಇಲ್ಲಿ ಹೋಗ್ತಿದೆ ಪ್ರಪಂಚ, ಎಂತೆಂಥ ಬೈಕ್ಗಳು ಹಾಕೊಂಡು ಹೋಗ್ತಾರೆ, ಸ್ಪೀಡಾಗಿ ಹೋಗ್ತಾರೆ, ಆಕ್ಸಿಡೆಂಟ್ಗಳು, ಪ್ರಪಂಚ ಎಲ್ಲಿ ಹೋಗ್ತಿದೆ. ತಂದೆ ತಾಯಿಗಳಿಗೆ ಬೆಲೆ ಕೊಡ್ತಾ ಇಲ್ಲ ಇವತ್ತು. ಈ ಸಮಾಜದಲ್ಲಿ ನಾವು ಬದುಕಕ್ಕಾಗ್ತಿಲ್ಲ ರೀ. ಹಂಗಾಗಿ ಒಂದು ಮಾತು ಹೇಳ್ತೀನಿ, ಇದೇ ತಿಂಗಳು 23ನೇ ತಾರೀಕು 1000 ಟೆನ್ಷನ್ ಇರಲಿ ನಿಮಗೆ. ನಾನು ಹೇಳ್ತೀನಿ, ಬರ್ಕೊಡ್ತೀನಿ. ಈ ಸಿನಿಮಾನ ನೋಡಿ ನಿಜವಾಗ್ಲೂ ಥಿಯೇಟ್ರಿಂದ ಆಚೆಗೆ ತುಂಬ ಖುಷಿಯಿಂದ ಬರ್ತೀನಿ ಅಂತ ಹೇಳ್ತೀನಿ. ದಟ್ ಇಸ್ ಜಗ್ಗೇಶ್. ಸೂಪರ್. ಸೊ ಎನಿವೇಸ್ ಒಳ್ಳೇದಾಗಿ. ಇನ್ನೊಂದು ಧ್ವನಿ ಹೇಳ್ತಾ ಇದ್ದಾರೆ ಸರ್, 2 ಧ್ವನಿ ಮಾಡ್ಬಿಡ್ತೀನಿ. ಎಲ್ರಿಗೂ ನಮಸ್ತೆ, ಚೆನ್ನಾಗಿದ್ದೀರಾ? ತುಂಬಾ ಖುಷಿ ಆಗ್ತಾ ಇದೆ. ಇವತ್ತು ಕುಲದಲ್ಲಿ ಕೀಳಿ ಹೌದು ಅಲ್ವೇನ್ರಿ? ಇದಕ್ಕಿಂತ ಇನ್ನೇನು ಸೌಭಾಗ್ಯ ಬೇಕು. ಇದೇ ತಿಂಗಳು 23ನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಎಲ್ಲ ನೋಡಿ. ಅದು ಹೋದಲ್ಲಿ ಟ್ರೈಲರ್ ಲಾಂಚ್ ಮಾಡಿದ ನಮ್ಮ ಸೈನಿಕರು ನಿಜವಾಗ್ಲೂ ಒಂದ್ಸರಿ ಹೊಡಿರಿ ಚೋರು ಚಪ್ಪಾಳೆ. ಐ ಲೈಕ್ ಇಟ್. ಇದು ಲಾಸ್ಟು ಯಾಕೆ ಸೀರಿಯಸ್ ಆಗಿ ಹೋಗೋದು ಬೇಡ, ಸ್ವಲ್ಪ ಕಾಮಿಡಿ ಆಗಿರಲಿ ಅಂತ. ಈಗ ಎಲ್ಲವನ್ನು ಹೇಳ್ತಾನ. ಏನಣ್ಣ 23ಕ್ಕೆ ನಮ್ಮ ಸಿನಿಮಾ, ಕನ್ನಡ ಸಿನಿಮಾ. ಏನಣ್ಣ ನಮ್ಮ ತಾಯಿನ ಹೇಳ್ತಾ ಇದ್ದೀನಿ, ನನ್ನ ಮಕ್ಕಳು ಸಿನಿಮಾ ನೋಡ್ತೀನಿ ಅಂತ. ಈ ನನ್ನ ಮಕ್ಕಳು ಸಿನಿಮಾ ನೋಡ್ತೀನಿ, ನಮ್ಮ ತಾಯಿನ ನೋಡ್ಬೇಕಣ್ಣ. ಏನಣ್ಣ ಎಲ್ಲವನ್ನು ಹೇಳ್ತಾನ. ನಿಮ್ಮ ಅಪ್ಪನ ದುಡ್ಡಿಗೆ ಸ್ವಟ್ಟಿ ಮಾಡ್ತೀರ. ಹೌದು, ನಮ್ಮ ಅಪ್ಪನ ದುಡ್ಡು ತಗೊಂಡಾಗ 23 ಸಿನಿಮಾ ನೋಡ್ತೀನಿ. ಅದು ಏನು ಮಾಡ್ತೀರಾ ಮಾಡ್ಕೊಳ್ರಿ ನೋಡಿ. ಮಾಡ್ಕೊಳ್ರಿ. ನಮ್ಮ ತಾಯಿನ ಯಾರನ್ನ ಮಕ್ಕಳು ಈ ಥರ ಒಟ್ಟೋರ್ಸಿದ್ರೆ ಸಿನಿಮಾ ನೋಡ್ತೀನಿ. ಸೂಪರ್. ಥ್ಯಾಂಕ್ ಯು.